ಮುಟ್ಬೇಡ ನೀನನ್ನ. ಏನಾಯ್ತು ನಿಂಗೆ? ನಾನೇನ್ ಮಾಡ್ದೆ? ಅಲ್ಲ ಅಲ್ಲಿ ಪಿಂಕಿ ನನಗೆ ಯಾವತ್ತೂ ಸಿಗಲ್ಲ ಅಂತ ನಾನು ತಲೆ ಕೆಡ್ಸ್ಕೊಂಡಿದ್ರೆ ಮಗ ಹಾಕ ಬಂದಿದ್ಯಾ? ಅದಕ್ಕೆ ನಾನು ಅವಾಜ ತಪ್ಕೊಳ್ಳ ಅಲ್ಲಿ. ಅಯ್ಯೋ, ನನ್ನನ್ನು ಯಾಕ್ಲೆ ದೂರ್ತೀಯ? ಅದಕ್ಕೆ ತಪ್ಪೆಲ್ಲ ನಿಂದೆಯಾ? ಅವತ್ ಮದ್ವೆ ಆಗು ಅಂತ ಅಸಮಳ ಮೇಲೆ ಕೂರಿಸಿದಾಗ ಹಿಂಗೆ ಪಿಂಕಿ ಅನ್ನೋ ಹುಡುಗಿನ ನಾನು ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕಿತ್ತು. ತೆಪ್ ಮಾಡ್ಬಿಟ್ಟೆ ಕಲ, ತೆಪ್ ಮಾಡ್ಬಿಟ್ಟೆ. ಮುಂದ್ಕೋದ್ರು ಕುಯ್ತೆ, ಹಿಂದ್ಕೋದ್ರು ಕುಯ್ಯುತ್ತೆ. ನಿನ್ ಜೀವನ ಒಳ್ಳೆ ಗರ್ಗಸಕ್ ಸಿಕ್ಕಾಕೊಂಡಂಗ ಆಗೈತಲ್ಲೋ. ಸುಮ್ಕಿರವ ನೀನು. ಹೇಳಿಲ್ಲ 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 ಏನಕ್ಕೆ ಹೇಳಿಲ್ಲ? ಬಿಟ್ಟನೆ ಕಜ ಹೇಳಕ್ಕೆ. ಅವತ್ತು ದೇವಸ್ಥಾನದಲ್ಲಿ ಮದುವೆ ಆಗದ ಅಂತ ನಾನು ನೀನು ಪಿಂಕಿ ನಿರ್ಧಾರ ಮಾಡ್ಬೇಕಾದ್ರೆ ಮಾರನೇ ದಿನ ಮದುವೆ ಆಗ್ಬೇಕಾಯ್ತು. ಅಷ್ಟರಲ್ಲಿ ಇವಳು 2ನೇ ಸಲ ಪಿಂಕಿ ತಾಳಿ ಹಿಡ್ಕೊಂಡೆ ನಮ್ಮ ಮನೆಗೆ ಬಂದಿಲ್ಲ ಮದುವೆ ಆಗು ಅಂತ. ನಾನ್ ದಡ್ಡ ಬೇಡ, ಇವಳಿಗೆ ಮೊದಲು ಡೈವರ್ಸ್ ಕೊಡೋದ, ಆಮೇಲೆ ಮದುವೆ ಆಗದ ಅಂದೆ. ಎಲ್ಲ ನನ್ನ ನಡೆ ಬರ ಯಾಕಾರ ಮಾಡೋದ್ನು. ಇವತ್ತು ಮದುವೆ ಹೆಣ್ಣಾಗಿ ನನಗೋಸ್ಕರ ಬಂದು ಕಾಯ್ತಾ ಇದ್ಲು. ಪದೇ ಪದೇ ಹಿಂಗಾಯ್ತಿದ್ರೆ ಪಾಪ ಪಿಂಕಿ ಮನ್ಸಿಗೆ ಎಷ್ಟು ನೋವಾಗ್ಬಿಡ ಹೇಳು. ಇದೊಂದು ಜೀವನ ನಂದು. ಹ್ಞೂ ಕಣ್ಲ ಸೀನಾ, ಇವನ್ನೆಲ್ಲ ಕೇಳ್ತಿದ್ರೇನೆ ಹೊಟ್ಟೆಲಿ ಸಂಕಟ ಆಗ್ತೈತೆ. ನಮ್ಮನೇಲಿ ಏನೇನೋ ನಡೀತೈತೆ. ಕಡೆ ಪಕ್ಷ ದೇವ್ರಿಗಾರ ದೀಪ ಹಚ್ತೀನಿ, ಅವನೇ ಒಳ್ಳೇದು ಮಾಡಬೇಕು. ಗೇವಳ ಅವಳು ಏನ್ ಮಾಡ್ತಿದ್ಯಾ ಜರ್ಗೋ? ಅಪ್ಪ ಏನ್ ಹೇಳಾಯ್ತು ಅದನ್ನ ಮಾಡ್ತಿದ್ದೀನಿ. ಏನ್ ಹೇಳಾಯ್ತು ನಿಮ್ಮಪ್ಪ? ನಿಮ್ಮ ಅತ್ತಿಗೆ ನಾನು ಕರ್ಕೊಂಡು ಬಂದೇ ಬರ್ತೀನಿ. ಅವಳು ಕೈಯಲ್ಲೇ ದೀಪ ಹಚ್ತೀನಿ. ಏಯ್, ನಿನ್ನ ನಾನ್ ಎತ್ತಿದ್ದೀನ, ನನ್ನ ನೀನ್ ಎತ್ತಿದ್ಯಾ? ಜರ್ಗೆ ಆ ಕಡೆ. ಅಮ್ಮ ಹೇಳ್ತಿದ್ದೀನಿ ಕೇಳು. ಅಪ್ಪನ ಮಾತನ್ನ ನೀನ್ ಮೀರ್ಬೋದು, ಅಣ್ಣ ಮೀರ್ಬೋದು, ಆದ್ರೆ ನಾನ್ ಮೀರಲ್ಲ. ನಾವು ಕತ್ಲಲ್ಲೇ ಇದ್ರೂ ಪರವಾಗಿಲ್ಲ, ನಮ್ಮ ಅತ್ತೆನೇ ಬರ್ಬೇಕು, ಅವರೇ ದೀಪ ಹಚ್ಬೇಕು. ಇಂಥ ಬಾಳ್ ಬೇಕೆ ಈ ಮಾದಪ್ಪನ್ಗೆ? ಅದಕ್ಕೆ ಹೇಳೋದು, ಉಡ್ಸಿದ ಮಕ್ಕಳನ್ನ ಬೀದಿ ಬಿಡೋದ್ ಮೊದಲು ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂತ. ಊರಿಗೆ ದೊಡ್ಡ ಮನಸ್ಸು ಇವೆಲ್ಲ ಬೇಕಿತ್ತ? ಅಂಕಲ್, ಏನಂಕಲ್? ಎದ್ದೇಳಿ ಅಂಕಲ್, ನೀವು ಎದ್ದೇಳಿ. ಶಿವು ಒಪ್ಕೊಂಡೇನವ? ನನ್ನ ಸೊಸೆನ ನಾನು ಮನೆಗೆ ಕರ್ಕೊಂಡು ಹೋಗ್ಬೋದೇನವ? ಏನಂಕಲ್ ನೀವು ಸಣ್ಣ ಹುಡುಗನ ಥರ ಹಠ ಮಾಡ್ಕೊಂಡು ಇಲ್ಲಿ ಕೂತಿದ್ದೀರಲ್ಲ? ಹ್ಞೂ ಕಣವ, ನಾನು ಚಿಕ್ಕ ಮಗುನೇ. ಯಾಕೆಂದರೆ ನಾನು ಮಾತಿಗೂ ನನ್ನ ಸೊಸೆಗೆ ತಾಯಿ ತಾಯಿ ಅಂತ ಕರಿತೀನಲ್ವಾ. ಅವಳು ನನ್ನ ತಾಯಿ ಅಂದಮೇಲೆ ಅವಳಿಗೆ ನಾನು ಮಗ ಇದ್ದಂಗೆ ಅಲ್ವಾ? ಅಂಕಲ್, ಸುತ್ತಮುತ್ತ ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ, ಇಂಥ ಮನೆಗೆ ಸೊಸೆಯಾಗಿ ಹೋಗೋಳ ಗತಿ ಏನಪ್ಪ ಅಂತ ಮಾತಾಡ್ಕೊಳ್ಳೋರನ್ನ ನೋಡಿದ್ದೀನಿ. ಆದರೆ ನಿಮ್ಮಂಥ ಮಾವ ನಮ್ಮ ಗುಂಡಿಗೆ ಸಿಕ್ಕಿದ್ರು ಇಂಥ ಪರಿಸ್ಥಿತಿ ಬಂತಲ್ಲ ಅನ್ನೋ ಸಂಕಟನೇ ಜಾಸ್ತಿ ಇದೆ ಅಂಕಲ್. ಅಲ್ಲ, ನೀವು ಆ ಮನೆಯಲ್ಲಿದ್ದರೂ ಅನ್ಯಾಯ ಆಗೋದಕ್ಕೆ ಹೆಂಗೆ ಸಾಧ್ಯ ಅಂಕಲ್? ಕಣ್ಣಿಗೆ ಕಾಣೋ ಶತ್ರುಗಳ ವಿರುದ್ಧ ಹೇಗಾದರೂ ಹೋರಾಟ ಮಾಡ್ಬೋದು, ಆದರೆ ಬೆನ್ನ ಹಿಂದೆ ನಿಂತು ಹೊಂಚಾಕೋರ್ನ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ ಹೇಳು? ಹಾಗಂತ ನಾನು ಸೀನನ ಪರವಾಗಿ ಮಾತಾಡ್ತಾ ಇಲ್ಲ ಕಣವ. ಅವತ್ತು ಅವನು ಶಿವು ಕೈಗೆ ಸಿಕ್ಕದ ಜೀವಂತವಾಗಿ ಉಳ್ಕೊಂಡ. ಅದೇನಾದರೂ ನನ್ನ ಕೈಯಲ್ಲಿ ಸಿಕ್ಕಿದ್ದಿದ್ರೆ ಅವನ ಜೀವ ಸಹಿತ ಉಳಿತಿರ್ಲಿಲ್ಲ ಕಣವ, ಜೀವ ಸಹಿತ ಉಳಿತಿರ್ಲಿಲ್ಲ. ಅವನು ಈ ಬುದ್ಧಿ ಕಲಿಯೋದಕ್ಕೆ ಯಾರ ಕಾರಣ ಗೊತ್ತೇನವ? ಹೇಳ್ತೀನಿ ಕೇಳು. ಮನೆಯೇ ಮೊದಲ ಪಾಠಶಾಲೆ ಅಂತಾರೆ, ತಾಯಿಯೇ ಮೊದಲ ಗುರು ಅಂತಾರೆ. ತಾಯಿ ಸ್ಥಾನದಲ್ಲಿ ನಿಂತು ತಿದ್ದಿ ತೀಡಿ ಬುದ್ಧಿ ಹೇಳಬೇಕಾದವಳು ಆ ಸೀನನ್ ತಾಳಕ್ಕೆ ಇವಳು ಕುಣಿತಾ ಇದ್ದಾಳೆ ಕಣವ. ಅಷ್ಟಾಗಿದ್ರೆ ಬಿಟ್ಬಿಡ್ಬೋದಿತ್ತು. ನನ್ನ ಸೊಸೆನ ಅವರು ಸೊಸೆ ಅಂತಲೇ ಒಪ್ಕೊಂಡಿಲ್ಲ ಕಣವ. ಅದಾಗಿದ್ರೂ ಸುಮ್ಮನೆ ಇದ್ಬಿಡ್ಬೋದಿತ್ತು. ಒಂದು ತುತ್ತು ಅನ್ನನೂ ಕೊಡ್ದಿದ್ದಂಗೆ ನೋಡ್ಕೊಂಡಿದ್ದಾರೆ ಕಣವ.
ನಿನಗೆ ನಿಮ್ಮ ಮಾವ ಇದ್ರೆ ಅಷ್ಟೇ ಅನ್ನ, ಇಲ್ಲ ಅಂದ್ರೆ ನಿನಗೆ ಆ ತುತ್ತು ಸಿಗಲ್ಲ. ನನ್ನ ಸೊಸೆಗೆ ಅವಳು ಬಂದಾಗಿಂದ ನಾನು ಇದ್ದಾಗಷ್ಟೇ ಊಟ. ನಾನಿಲ್ಲ ಅಂದರೆ ಆ ಮಗಿಗೆ ಅನ್ನನೇ ತೋರಿಸ್ತಾ ಇರಲಿಲ್ಲ ಕಣವ್ವ, ಅನ್ನನೇ ತೋರಿಸ್ತಾ ಇರಲಿಲ್ಲ. ಇದೆಲ್ಲ ನೋಡಿ ನನಗೆ ರಕ್ತ ಕುದೀತಿತ್ತು. ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಸುಮ್ಮನೆ ಬಿಟ್ಟಿದ್ದೀನಿ ಕಣವ್ವ, ಅವ್ರನ್ನ ಸುಮ್ಮನೆ ಬಿಟ್ಟಿದ್ದೀನಿ. ನನ್ನ ಸೊಸೆಗೆ ಯಾವ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ನಾನು ಕೈ ಮೀರಿ ಪ್ರಯತ್ನ ಮಾಡಿದೆ ಕಣವ್ವ, ಕೈ ಮೀರಿ ಪ್ರಯತ್ನ ಮಾಡಿದೆ. ಪಾರು, ನನ್ನ ಜೀವ ಹೋದರೂ ಪರವಾಗಿಲ್ಲ, ಆದರೆ ನನ್ನ ಸೊಸೆಗೆ ನಾನು ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಆ ಮನೆಯಲ್ಲಿ ಮೊದಲೇ ರಾಕ್ಷಸರು ತುಂಬಿಕೊಂಡಿದ್ದಾರೆ, ರಾಕ್ಷಸರು ಈಗ ಕತ್ಲೆ ಆವರಿಸ್ಕೊಂಡಿದೆ. ಹಿಂಗಾದರೆ ನನ್ನ ಮನೆ ಹೆಂಗವ್ವ ಉದ್ಧಾರ ಆಗತ್ತೆ? ಉದ್ಧಾರ ಆಗಲ್ಲ ಕಣವ್ವ, ಉದ್ಧಾರ ಆಗಲ್ಲ. ಅಕ್ಕ, ಇಷ್ಟೊತ್ತವರೆಗೂ ನೀವು ಹೇಳೋದ್ನೆಲ್ಲ ಕೇಳಿದೆ ನಾನು. ಈಗ ನಾನು ಹೇಳೋದನ್ನ ಕೇಳ್ತೀರಾ? ನೀವೇ ಹೇಳ್ತೀರಾ ಮನೆ ಕತ್ಲಾಗಿದೆ, ಮನೆ ತುಂಬ ರಾಕ್ಷಸರು ತುಂಬ್ಕೊಂಡಿದ್ದಾರೆ ಅಂತ. ಈಗ ನಮ್ಮ ಗುಂಡುನ ಮನೆ ಕರ್ಕೊಂಡು ಹೋಗಿ ಏನು ಮಾಡ್ತೀರಾ ಅಂಕಲ್? ನೋಡಿದ್ರೆ ನನ್ನ ಮನಸ್ಸಲ್ಲಿ ಬೇರೆ ಹುಡುಗಿನೇ ತುಂಬ್ಕೊಂಡಿದ್ದಾಳೆ. ನಮ್ಮ ಗುಂಡು ಪಾಪ ಗಂಡ ಇದ್ದು ಇಲ್ಲದೇ ಇರೋ ಥರ ಆ ಮನೆಯಲ್ಲಿರ್ಬೇಕಾ ಅಂಕಲ್? ನಮ್ಮ ಗುಂಡು ಗಂಡ ಅಂತ ಅನ್ಸ್ಕೊಂಡವನು ಇನ್ನೊಂದು ಹುಡುಗಿ ಜೊತೆ ಓಡಾಡೋದನ್ನ ನೋಡಿಕೊಂಡು ಸಂಕಟ ಪಡಬೇಕಾ ಹೇಳಿ ಅಂಕಲ್? ಅಯ್ಯೋ ಪಾರು, ನಿನಗೆ ನಾನು ಹೆಂಗವ್ವ ಹೇಳಲಿ? ಆ ಪಾಪಿ ಸೀನಾ ಇಷ್ಟಪಟ್ಟಿರೋ ಪಿಂಕಿ ಒಳ್ಳೆಯವಳಲ್ಲ ಕಣವ್ವ, ಒಳ್ಳೆಯವಳಲ್ಲ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ.